21ನೇ ಕಾರ್ಯಕ್ರಮ BJPಗೆ ಏನು ಮೆಸೇಜು ಅಂದರೆ, ಏನು ಅವರು ಶಾಸಕರು ಅಭಿವೃದ್ಧಿ ಕೆಲಸಗಳ ಏನು ಮಾಡಿಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಜನ ಗಣೇಶ್ ಪ್ರಸಾದ್ ಅವ್ರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಅಧಿಕಾರವನ್ನು ಕೊಟ್ಟವ್ರೆ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಜನಗಳು ಇಟ್ಟಿರೋಂಥ ನಂಬಿಕೆಗೆ ಶಾಸಕರು ಅದ ಪ್ರತಿಕಾರವಾಗಿ ಈಗ 475 ಕೋಟಿ ಬಿಡುಗಡೆ ಮಾಡಿಸಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ 110 ಕೆರೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಜನ ಏನು ನಂಬಿಕೆ ಶಾಸಕರ ಮೇಲೆ ಇಟ್ಟಿದ್ದಾರೆ, ಆ ನಂಬಿಕೆನ ಸಂಪೂರ್ಣವಾಗಿ ಶಾಸಕರು ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಅಧಿಕಾರಕ್ಕೆ ಬರೋಕ್ಕೆ ಮೊದಲೇ ಜನ ಗುಂಡ್ಲುಪೇಟೆ ಕ್ಷೇತ್ರದ ನಮ್ಮ ಮನೆ ಮಗ ಅಂತ ಗಣೇಶ್ ಪ್ರಸಾದ್ ಅವ್ರನ್ನ ಮೊದಲೇ ಅಂದ್ಕೊಂಡಿದ್ರು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕಿಂತ ಹೆಚ್ಚಿನದಾಗಿ ಯಾವುದೇ ದೇವಸ್ಥಾನಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಸಮಾಜದ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲಕ್ಕೂ ಸ್ಪಂದಿಸ್ತಾರೆ. ಮತ್ತು ಯಾವುದೇ ಎಜುಕೇಷನ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಕ್ರೀಡೆ ವಿಚಾರದಲ್ಲಿ ಸ್ಪೋರ್ಟ್ಸ್ ಯೂತ್ಸ್ಗಳಿಗಾಗಿರ್ಬೋದು ಎಲ್ಲ ರೀತಿ ಸ್ಪಂದನೆಯನ್ನು ಗಣೇಶ್ ಪ್ರಸಾದ್ ಅವ್ರು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಜನಗಳ ಪ್ರೀತಿನ ಗಳಿಸ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನರ ಪರವಾಗಿ ಗಣೇಶ್ ಪ್ರಸಾದ್ ಅವರು ಯಾವಾಗಲೂ ಇರ್ತಾರೆ. ಜನರು ಗಣೇಶ್ ಪ್ರಸಾದ್ ಪರವಾಗಿ ಯಾವಾಗಲೂ ಸತತವಾಗಿ ಅವ್ರ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಟೀಕೆ ಮಾಡೋರು ಅವ್ರಿಗೆ ಪರ್ಮನೆಂಟ್ ಕೆಲಸ ಕೊಟ್ಟಿದ್ದೀವಿ ಅವ್ರಿಗೆ ಟೀಕೆ ಮಾಡೋದಕ್ಕೆ. ಇನ್ನು ಮುಂದಕ್ಕೆ ಅದೇ ಪರ್ಮನೆಂಟ್ ಕೆಲಸ ಅವ್ರಿಗೆ. ಈಗೇನು ಟೀಕೆ ಮಾಡ್ತಾರೆ, ಇನ್ನು ಮುಂದಕ್ಕೆ ಪರ್ಮನೆಂಟ್ ಕೆಲಸ ಮಾಡ್ಬಿಡ್ತೀವಿ ಅವ್ರಿಗೆ ಕೊಟ್ಬಿಡ್ತೀವಿ ಅನ್ನೋ ಕಂಪ್ಲೀಟು. ಟೀಕೆ ಮಾಡ್ಕೊಂಡು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಿ ಅಂತ ಹೇಳ್ತೀವಿ. ಅವ್ರಿಗೆ ಪರ್ಮನೆಂಟ್ ಕೆಲಸವಾಗಿ ಅದನ್ನು ನೇಮಕ ಮಾಡ್ಕೊಂಡಿದ್ದೀವಿ ಅವ್ರನ್ನ ಟೀಕೆ ಮಾಡಿ.